ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟ ಆಲೋಚನೆಯನ್ನು ನಾವು ಧ್ಯಾನಿಸೋಣ. 1 ಕೊರಿಂಥದವರ ಪತ್ರಕ್ಕೆ 16ನೇ ಅಧ್ಯಾಯ 13, 14ನೇ ವಾಕ್ಯ. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಆಮೇನ್. ಪ್ರಿಯ ದೇವರ ಮಕ್ಕಳ, ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ ಮೊದಲು ನಿಮ್ಗೆ ಹೇಳ್ತಾ ಇರುವಂಥ ವಾಕ್ಯ ಮಾತು ಎಚ್ಚರವಾಗಿರಿ. ಆಮೇನ್. ಯಾಕಂದರೆ ಏನಕ್ಕೆ ಎಚ್ಚರವಾಗಿರಿ ಅಂದರೆ, ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಕ್ಕಳ ಭೂಮಿಯಲ್ಲಿ ದೇವರು ಒಂದೊಂದು ದೇವರ ಮಕ್ಕಳ ಜೀವಿತದಲ್ಲಿ ಒಂದು ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾ ಇದ್ದಾರೆ. ಅದರಿಂದ ಶತ್ರುವಿನ ಅನೇಕ ಕುತಂತ್ರ ಇದೆ. ಯಾಕಂದರೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ನಿಮ್ಮನ್ನು ಒಂದು ದೇವರ ನಂಬಿಕೆಯಿಂದ ಬೀಳಿಸಬೇಕು ಅಂತ ಶತ್ರುವಿನ ಅನೇಕ ಕುತಂತ್ರ ನಡೀತಾ ಇದೆ. ಈ ದಿನದಲ್ಲಿ ನೀವು ದೇವರಿಂದ ಒಂದು ಬಿಡುಗಡೆ ಹೊಂದಿಕೊಳ್ಳಬಾರ್ದು, ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬಾರ್ದು, ದೇವರ ದರ್ಶನ ನೆರವೇರಬಾರ್ದು, ದೇವರ ಚಿತ್ತ ನೆರವೇರಬಾರ್ದು, ದೇವರ ಆಲೋಚನೆ ನೆರವೇರಬಾರ್ದು ಅಂತ ಶತ್ರು ಏನೇನೋ ಕುತಂತ್ರ ಮಾಡ್ತಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾನೆ, ನೀವು ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಿ. ನೀನು ಯಾರು ಶೂರರಾಗಿದ್ದಿ, ನೀವು ಶೂರರಾಗಿರಿ. ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಶೂರರಾಗಿದ್ದೀರಿ. ಮಾತ್ರವಲ್ಲ, ನೀವು ಬಲಗೊಳ್ಳಿರಿ. ಅದಕ್ಕಾಗಿ ಇದನ್ನು ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಿರಿ, ದೃಢವಾಗಿ ನಿಲ್ಲಿರಿ ಅಂತ. ಸುಮ್ಮನೆ ನಿಂತಿಲ್ಲ, ದೃಢವಾಗಿ ನಿಲ್ಲಿರಿ. ಏನೇ ಬರುವುದು, ನಿನ್ನ ಸಭೆಯಿಂದ ಆಚೆ ಹೋಗು ಅಂತ ಹೇಳ್ಬೋದು, ಕುಟುಂಬದಿಂದ ಆಚೆ ಹೋಗು ಅಂತ ಹೇಳ್ಬೋದು, ದೇವರಿಂದ ದೂರ ಆಗುವಂಥ ಪರಿಸ್ಥಿತಿ ಬಂದರೂ ಸಹ ನೀನು ಇದನ್ನು ದೃಢವಾಗಿ ನಿಲ್ಲಬೇಕು. ಯಾಕಂದ್ರೆ ನಿನ್ನ ಪರಿಸ್ಥಿತಿಗಳು ಬಂದು ಈ ದಿನದಲ್ಲಿ ಏನಾಗುತ್ತೆ ಅಂದರೆ, ದೇವರು ನಿನ್ನ ಜೀವಿತದಲ್ಲಿ ಮಹತ್ಕಾರ ಮಾಡೋದು ಸಿದ್ಧವಾದಾಗ ನಿನಗೆಷ್ಟು ಹೋರಾಟ ಬರುತ್ತೆ, ಕಷ್ಟಗಳು ಬರುತ್ತೆ. ಯಾಕಂದರೆ ಹೋರಾಟ ಇಲ್ಲದ ಜೀವಿತ ಕ್ರಿಸ್ತ ಜೀವಿತ ಅಲ್ವೇ ಅಲ್ಲ. ಹೋರಾಟ ಇಲ್ಲ ಬರಲ್ಲ ಅಂತ ದೇವರು ಹೇಳಿಲ್ಲ. ಆ ಹೋರಾಟ ಮೊದಲೇ ದೇವರು ನಿನ್ನನ್ನು ಸಂಗಡ ನಡೆಸ್ತಾರೆ. ಕಷ್ಟ ಕೊಡಲ್ಲ ಅಂತ ದೇವರು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಇಲ್ಲೇ ಸ್ವಾಮಿ ಈ ಲೋಕದ ಮೇಲೆ ಕಷ್ಟಗಳು, ಸಂಕಟಗಳು ಎಲ್ಲವೂ ಉಂಟು, ಆದರೆ ನೀವು ಧೈರ್ಯದಿಂದಿರಿ. ನಾನು ಈ ಲೋಕವನ್ನೇ ಜಯಿಸಿದ್ದೇನೆ. ನೀವು ಈ ಲೋಕದಲ್ಲಿ ಜೀವನ ಮಾಡಬೇಕಂದ್ರೆ ಕಷ್ಟಗಳು, ದುಃಖಗಳು, ಅಪಮಾನ ಎಲ್ಲವೂ ಬರುತ್ತೆ, ಆದರೆ ನೀವು ಧೈರ್ಯದಿಂದ್ರಿ. ಅದಕ್ಕಾಗಿ ಮೊದಲು ಈ ದಿನದಲ್ಲಿ ನೀವು ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ನಿಮ್ಮನ್ನು ನಂಬಿಕೆಯಿಂದ ಸೋರಿಸ್ಬೇಕು, ನಂಬಿಕೆಯಿಂದ ಬೀಳಿಸ್ಬೇಕು ಅಂತ ಶತ್ರುವಾದನ್ನು ಏನೇ ಕುತಂತ್ರ ಮಾಡೋದು. ನೀವು ದೇವರ ದೃಷ್ಟಿಯಲ್ಲಿ ಶೂರರಾಗಿದ್ದೀರಿ, ಸಾಧಾರಣ ವ್ಯಕ್ತಿಯಲ್ಲ ನೀನು. ಅದಕ್ಕಾಗಿ ಶೂರರಾಗಿದ್ದೀರಿ, ಬಲಗೊಳ್ಳಿರಿ. ನಿನಗೆ ಕ್ರಿಸ್ತನಲ್ಲಿ ನೀವು ದೃಢವಾಗಿ ನಿಲ್ಲುವುದೇ ಆದರೆ ನೀನು ಏನೇ ಕೆಲಸ ಮಾಡುವಾಗ ಒಂದು ಪ್ರೀತಿಯಿಂದ ಮಾಡು. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀನು ತೋರಿಸುವಂಥ ಪ್ರೀತಿ ನಿನ್ನನ್ನು ನೋಡಿ ಅನೇಕ ಜನರು ಬದಲಾಗ್ತಾರೆ. ನೋಡಪ್ಪ, ನಾವು ಎಷ್ಟೇ ಅವ್ರಿಗೆ ಅಪಮಾನ ಮಾಡೋದು, ಎಷ್ಟೇ ನಾವು ಅಷ್ಟು ತುಚ್ಚು ಮಾತಾಡ್ತೀವಿ, ಎಷ್ಟೇ ಅವ್ರು ಕೆಟ್ಟದ್ದು ಬಯಸಿದ್ರು, ಅವರಲ್ಲಿ ಒಂದು ಸಮಾಧಾನ ಇದೆ. ಯಾಕಂದರೆ ದೇವ್ರ ವಾಕ್ಯ ಅಂತೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ನೀನು ಮಾಡುವಂಥ ಪ್ರೀತಿಯಿಂದ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ. ನೀವು ತೋರಿಸುವಂಥ ಪ್ರೀತಿಯಿಂದ ಅನೇಕರೊಂದು ಮಾರ್ಪಾಟು ಉಂಟಾಗುತ್ತೆ. ಅದರಿಂದ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀನು ಏನೇ ಕೆಲಸ ಮಾಡ್ಬೋದು, ಒಬ್ಬರು ಏನೇ ಮಾಡ್ಬೋದು, ಅವ್ರು ನಿನಗೆ ಏನೇ ಕೆಟ್ಟದ್ದು ಬಯಸಿರ್ಬೋದು, ನೀನು ಪ್ರೀತಿ ಮಾಡು ಪ್ರಿಯ ದೇವರ ಮಕ್ಕಳೇ. ನಿನ್ನಂತೆ ನೀನು ನೆರೆಯವರನ್ನೇ ಪ್ರೀತಿಸುವಂಥ ದೇವ್ರ ವಾಕ್ಯ ಇದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಏನಪ್ಪ ಅಂದರೆ, ಎಚ್ಚರವಾಗಿರಿ. ಎಂಥ ಪರಿಸ್ಥಿತಿ ಬಂದರೂ ನೀವು ಸೋತೋಗೋದಲ್ಲ. ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಿರಿ. ನೀವು ದೇವರ ದೃಷ್ಟಿಯಲ್ಲಿ ಶೂರರಾಗಿರಿ. ಮನುಷ್ಯರು ನಿಮ್ಮ ಮುಖ ನೋಡ್ಬೋದು, ನನ್ನ ತಂದೆ ದೇವರ ಅಂತರಾಳದ ಹೃದಯದಲ್ಲಿ ನೋಡುವ ಆತನಾಗಿದ್ದಾನೆ. ನಿನಗೆ ಎಂಥ ಒಂದು ಬಲಯದಲ್ಲಿದೆಯಾ, ಎಂಥ ದುಃಖದಲ್ಲಿದೆಯಾ. ಅದಕ್ಕಾಗಿ ದೇವರು ಹೇಳ್ತಾರೆ, ನೀವು ಈ ದಿನ ಬಲಗೊಳ್ಳಿರಿ, ಎಚ್ಚರವಾಗಿದ್ದು ದೃಢವಾಗಿ ನೆಲೆ ನಿಂತು ಶೂರರಾಗಿದ್ದೀರಿ. ಅದಕ್ಕಾಗಿ ಬಲಗೊಳ್ಳಿರಿ. ನೀವು ಬಲಗೊಳ್ಳುವಾಗ ನೀವು ಏನೇ ಕೆಲಸ ಮಾಡುವುದಾದರೆ ಅದರ ಒಂದು ಪ್ರೀತಿಯಿಂದ ಮಾಡಿರಿ. ಆ ಒಂದು ಪ್ರೀತಿಯಿಂದ ಮಾಡುವಾಗ ಅನೇಕ ಜನರ ಜೀವಿತ ಮಾರ್ಪಾಟು ಉಂಟಾಗುತ್ತೆ, ಅನೇಕ ಜನರ ಜೀವಿತದಲ್ಲಿ ಬದಲಾವಣೆ ಉಂಟಾಗುತ್ತೆ. ಯಾವಾಗ ನೀನು ತೋರಿಸುವಂಥ ಪ್ರೀತಿಯಿಂದ. ಅದಕ್ಕಾಗಿ ಈ ಒಂದು ವಿಷಯದಲ್ಲಿ 3 ವಿಷಯ ಅಡಕವಾಗಿದೆ. ನಾವು ಮೊದಲು ಎಚ್ಚರವಾಗಿರೋಣ. ಶತ್ರುವಾದ ನಮ್ಮನ್ನು ಬೀಳ್ಸೋಕ್ಕೆ ಕಾಯ್ತಾ ಇರ್ತಾನೆ. ಶತ್ರುವಿಗೆ ಮಾತ್ರ ನಾವು ಕಿವಿ ಕೊಡೋಬೇಕಿಲ್ಲ. ಎಚ್ಚರವಾಗಿದ್ದು ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲೋಣ. ಆವಾಗ ನಿಂತು ಕ್ರಿಸ್ತನ ನಾವು ಬಲ ಹೊಂದಿ ಇತರರಿಗೆ ನಾವು ಪ್ರೀತಿಯಿಂದ ಏನೇ ಕೆಲಸ ಮಾಡೋ ಪ್ರೀತಿಯಿಂದ ಮಾಡೋಣ. ಆವಾಗ ನಾವು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರ್ತೀವಿ. ದೇವರ ಆಲೋಚನೆ ನಮ್ಮಲ್ಲಿ ನೆರವೇರುತ್ತೆ, ದೇವರ ಚಿತ್ತ ನಮ್ಮಲ್ಲಿ ನೆರವೇರುತ್ತೆ. ಹೌದು, ಈ ಒಂದು ವಾಕ್ಯ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.